ಒಂದು ಶೋಕದ ಸನ್ನಿವೇಶ. ದೇವೇಗೌಡರಿಗೆ ಬಲಕ್ಕೆ ಬಲಭುಜವಾಗಿ ಇದ್ದಂಥ ಚೆನ್ನಮ್ಮನವರು, ಅವರು ಒಂಥರ ಅವ್ರ ಕುಟುಂಬಕ್ಕೆ ವೀರರಾಣಿ ಚೆನ್ನಮ್ಮ ಇದ್ದ ಹಾಗೆ. ಆ ಕುಟುಂಬದ ಸರ್ವರಲ್ಲೂ ಕೂಡ ಸಾಕಿ ಬೆಳೆಸಿ ಅವರಿಗೆ ಮಮಕಾರ ತೋರಿಸಿ ವಿದ್ಯೆ ಬುದ್ಧಿಯನ್ನು ಹೇಳಿ ಬಂದವರನ್ನು ಕೂಡ ಅತಿಥಿ ಸತ್ಕಾರ ಮಾಡುವಂಥ ಸದ್ಗುಣವುಳ್ಳ ಅಂತ ಶ್ರೀಮತಿ ಚೆನ್ನಮ್ಮನವರು ಇವತ್ತು ಈ ರಾಜ್ಯವನ್ನು ನಮ್ಮನ್ನೆಲ್ಲೂ ಕೂಡ ಹಗಲು ಹೋಗಿದ್ದಾರೆ. ಹಾಗಾಗಿ ನಮಗೆಲ್ಲರೂ ಕೂಡ ಒಂದು ಕ್ರಿಯಾಶೀಲರಾಗಿರ್ತಕ್ಕಂಥ ಒಬ್ಬ ದೇಶದ ನಾಗರಿಕ ತಾಯಿ ಇವತ್ತು ಕಳ್ಕೊಂಡಿದ್ದೇವೆ ಅಂತೇಳಿ ನಮಗೆಲ್ಲರೂ ಕೂಡ ನೋವಾಗಿದೆ. ಹಾಗಾಗಿ ಶ್ರೀಮತಿ ಚೆನ್ನಮ್ಮನವರ ಕುಟುಂಬದವರು, ಹಿರಿಯರಾದಂಥ ಪೂಜ್ಯ ದೇವೇಗೌಡರು ಮತ್ತು ಅವರ ಕುಟುಂಬದವರಿಗೆ ಆ ದುಃಖವನ್ನು ತಪ್ಪಿಸುವಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ. ಮತ್ತೊಮ್ಮೆ ರಾಜ್ಯದಲ್ಲಿ ಅವರಂಥದ್ದೇ ಅನೇಕ ಹೆಣ್ಣು ಮಕ್ಕಳು ಉತ್ಪತ್ತಿ ಆಗಿ ಸೃಷ್ಟಿಯಾಗಿ ಈ ನಾಡನ್ನು, ಈ ದೇಶವನ್ನು, ಸಂಸ್ಕಾರವನ್ನು ಉಳಿಸುವಂಥ ದಿಕ್ಕಿನಲ್ಲಿ ಚೆನ್ನಮ್ಮನವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ನಾನು ಬಯಸ್ತೇನೆ.